ಚಪ್ಪಾಳೆಗಳೊಂದಿಗೆ ಸ್ವಾಗತಿಸುವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಲ್ಲರತ್ರ ಪ್ರತಿಭೆ ಇರುತ್ತೆ, ಬಟ್ ಅವ್ರಿಗೆ ಹೊರಹೊಮ್ಮುವ ಒಂದು ಅವಕಾಶ ಸಿಗಲ್ಲ. ಅದ್ರ ಸಲುವಾಗಿ ನಾವೇನ್ ಅನ್ಕೊಂಡಿದ್ವಿ, ಸ್ವಲ್ಪ ಜನ ಮಾಡ್ಬೇಕಂತಿದ್ರೇನು ಮನೆಯಲ್ಲಿ ಸ್ವಲ್ಪ ಆಟಂಕಗಳು ಇರ್ತವೆ, ಆಮೇಲೆ ಒಂದು ಸರಿಯಾದ ವೇದಿಕೆ ಸಿಕ್ಕಿರಲ್ಲ, ಇನ್ನೊಂದು ಏನ್ ಅನ್ಕೊಂತಾರನೇ ಒಂದು ಸಂಕೋಚ ಮನೋಭಾವನೆಯಿಂದ ಎಲ್ಲರೂ ಆಲೋಚನೆ ಮಾಡ್ತಾ ಅಲ್ಲೇ ನಿಂತ್ಬಿಡ್ತಾರೆ. ಆ ಥರ ಆಲೋಚನೆಗಳು ಬೇಡ, ನಾವು ಅವ್ರಿಗೆ ಉತ್ತಮವಾದ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಡೋಣ ಅಂತೇಳಿ ನಮ್ಮ ಆಲೋಚನೆಯಿಂದ ಇವತ್ತು ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಆಗಮಿಸಿದಂತ ಎಲ್ಲ ನಮ್ಮ ಅತಿಥಿ ಗಣ್ಯರಿಗೆ ನಾನು ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ಕರೆಗೆ ಹೋಗ್ಬಿಟ್ಟು ಅವರು ಅಮೂಲ್ಯವಾದ ಸಮಯದಲ್ಲಿ ಇಲ್ಲಿ ಬಂದಿದ್ದಾರೆ. ನಮ್ಮ ತೀರ್ಪುಗಾರರಾಗಲಿ ಬೇರೆ ಕಡೆಯಿಂದ ಬಂದಿದ್ದಾರೆ, ಅವ್ರಿಗೂ ಯಾಕಂದ್ರೆ ನಾವು ಹೆಸರು ಇದು ಮಾಡಲ್ಲ, ಯಾಕಂದ್ರೆ ಎಲ್ಲರಿಗೂ ಮತ್ತೆ ಅದು ಆಗುತ್ತೆ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಹಂಗಾಗಿ ಇಲ್ಲಿ ಬಂದಿರೋಂಥ ಎಲ್ಲ ನಮ್ಮ ಅತಿಥಿ ಗಣ್ಯರಿಗೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟನೇ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ನಮಗೆ ಎಷ್ಟು ಸಹಕಾರ ನೀಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಯಾಕಂದರೆ ಅವ್ರು ಇಲ್ಲಾಂದರೆ ನಾವು ಬೆಳೀಲಿಕ್ಕೆ ಆಗಲ್ಲ. ಅದ್ರ ಸಲುವಾಗಿ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಮಿತ್ರರಿಗೂ, ನಮ್ಮ ಹಿತೈಷಿಗಳಿಗೂ, ನನ್ನ ಸ್ನೇಹಿತರಿಗೂ, ನಮ್ಮ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಾನು 7 ಪ್ರಾಸ್ತಾವಿಕಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮನೆಯಲ್ಲಿ ಅಡಿಗೆ ಮಾಡುವುದು ಮನೆಗೆ ಸೀಮಿತವಾದ ಎನ್ನುವ ಅರ್ಥದಲ್ಲಿ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ವಿಭಿನ್ನವಾಗಿ ಹೆಣ್ಣು ಅಂದರೆ ಸಮಾಜದಲ್ಲಿ ತನ್ನದಾದ ಗೌರವ, ತನ್ನದಾದ ಸ್ಥಾನಮಾನ, ತನ್ನದಾದ ಪ್ರತಿಭೆ ಹೊಂದಿರುವುದು ಎನ್ನುವುದಕ್ಕೆ ವೇದಿಕೆ ಮೂಲ ಉದ್ದೇಶ ಆಗಿದೆ. ಇಂತಹ ಕಾರ್ಯಕ್ರಮಗಳು ಬಳ್ಳಾರಿ ಎಲ್ಲ ಹಮ್ಮಿಕೊಳ್ಳುವುದು ಬಳ್ಳಾರಿ ಜನರಿಗೆ ಬಹಳ ಸಂತೋಷ ದಿನ. ಬಳ್ಳಾರಿ ಜನಕ್ಕೆ ಬಹಳ ಇನ್ನು ಅವೇರ್ನೆಸ್ ಬಂದಿಲ್ಲ, ಯಾಕಂದ್ರೆ ಇಂಥ ವೇದಿಕೆಗಳು ಹತ್ತಿದ್ರೂ ಸಹ ತುಂಬತಕ್ಕಂಥ ಶಕ್ತಿ ಬಳ್ಳಾರಿ ಸ್ತ್ರೀಯರಲ್ಲಿದೆ. ಆದರೆ ಸರಿಯಾದ ನಿರ್ವಹಣೆ ಇಲ್ಲಿ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಚೇರುಗಳು ಖಾಲಿ ಇರಲೇಬಾರದು. ಯಾಕಂದ್ರೆ ಅಷ್ಟು ಜನ ಸ್ತ್ರೀಯರಲ್ಲಿ ಹಲವಾರು ರೀತಿಯ ಪ್ರತಿಭೆಗಳು ಇರ್ತಕ್ಕಂಥ ಸ್ತ್ರೀಯರು ಬಳ್ಳಾರಿಯಲ್ಲಿದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ಮುಂದಿನ ದಿನ ಹೆಚ್ಚು ಹೆಚ್ಚಾಗಿ ಆಗಲಿ ಅಂತ ನಾವು ದೇವರು ಹಾರೈಸ್ತೇನೆ. ಒಳ್ಳೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಬಳ್ಳಾರಿ ಜಿಲ್ಲೆಗೆ ಮತ್ತು ಕರ್ನಾಟಕ ರಾಜ್ಯದಾದ್ಯಂತ ಪ್ರಸಾರವಾಗಬೇಕು, ಪ್ರಚಾರವಾಗಬೇಕು. ಆ ನಿಟ್ಟಿನಲ್ಲಿ ಶ್ರೀ ಮಾತೃ ಮಹಿಳಾ ಮಂಡಳಿ ಬಳ್ಳಾರಿಯವರು ಕೈಗೊಂಡಂಥ ಈ ಕ್ರಮವನ್ನು ನಾನು ಶ್ಲಾಘಿಸುತ್ತಾ ಇವತ್ತಿನ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೇದಿಕೆ ಮೇಲಿರುವ ಎಲ್ಲ ನನ್ನ ಗಣ್ಯ ಮಿತ್ರರು, ಮಹಿಳೆಯರು, ವೇದಿಕೆ ಮುಂಭಾಗದಲ್ಲಿ ಆಸೀನವಾಗಿರುವ ಎಲ್ಲ ಭಾಗವಹಿಸಿದ ಬಳ್ಳಾರಿ ಜನತೆ, ನಾನು ಉಪನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆಯೊಂದಿಗೆ ಪ್ರಾಂಶುಪಾಲರಾಗಿ ಬಳ್ಳಾರಿ ಫ್ಯಾಷನ್ ಟೆಕ್ನಾಲಜಿ ಮತ್ತು ಗಾರ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಕಾಲೇಜಿನ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಅದರ ಅಂಗವಾಗಿ ಮಹಿಳಾ ಮಂಡಳಿಯ ಶ್ರೀಮತಿ ಪುಷ್ಪಾ ಚಂದ್ರಶೇಖರ್ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಯನ್ನು ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಮಗೆ ಕೇಳ್ಕೊಂಡಾಗ ನನಗೆ ಇದು ಹೊಸದು, ಯಾವ ರೀತಿ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ. ನಮ್ಮ ಕಾಲೇಜಿನ ಸಿಬ್ಬಂದಿಯವರನ್ನು ವಿಚಾರಿಸಲಾಗಿ ಇದು ಪ್ರತಿ ವರ್ಷ ನಡೀತಾ ಇದೆ ಸರ್, ಇದರಲ್ಲಿ ಭಾಗವಹಿಸಬಹುದು ಅಂತ ಹೇಳಿದ್ರು. ನಾನು ನಮ್ಮ ವಿದ್ಯಾರ್ಥಿಗಳಲ್ಲಿ ಕೇಳಲಾಗಿ ಸಾಕಷ್ಟು ಜನ ಆಸಕ್ತಿಯನ್ನು ವ್ಯಕ್ತಪಡಿಸಿ ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಥರದ ಒಂದು ಕಾರ್ಯಕ್ರಮದಿಂದಾಗಿ ವಿದ್ಯಾರ್ಥಿನಿಯರಲ್ಲಿ, ಮಹಿಳೆಯರಲ್ಲಿ, ಪುಟ್ಟ ಬಾಲಕಿಯರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತರಲಿಕ್ಕೆ ಒಂದು ವೇದಿಕೆ, ಅದರ ಮುಖಾಂತರ ಬಳ್ಳಾರಿ ಜಿಲ್ಲೆಯ ಪ್ರತಿಭೆಗಳನ್ನು ಗುರುತಿಸುತ್ತಾ ಹೋದಂತೆ ಮುಂದೆ ಇದು ಜಿಲ್ಲಾ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ನಮ್ಮೊಟ್ಟಿಗೆ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಸಹ ಕಾಸ್ಟ್ಯೂಮ್ ಡಿಸೈನರ್ ಆಗಿ, ಹಾಗೆಯೇ ಫ್ರೀಲಾನ್ಸ್ ಫ್ಯಾಷನ್ ಇಲ್ಲುಸ್ಟ್ರೇಟರ್ ಆಗಿ ಫಾರ್ ಇಂಟರ್ನ್ಯಾಷನಲ್ ಫ್ಯಾಷನ್ ಬ್ರ್ಯಾಂಡ್ಸ್ಗೆ ನಮ್ಮೊಟ್ಟಿಗೆ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ಅವರನ್ನು ಆತ್ಮೀಯವಾಗಿ ಈ ಸಮಾರಂಭದಲ್ಲಿ ಸತ್ಕರಿಸುವ ಅಂತಂದ್ರೆ ಭರ್ಜರಿ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸುತ್ತವರನ್ನು ಜೋರಾದ ಚಪ್ಪಾಳೆಗಳೊಂದಿಗೆ ಕ್ರಮವಾಗಿ ಭಾಗವಹಿಸುವಂತಹ ಎಲ್ಲ ಸ್ಪರ್ಧಾಳುಗಳು ನಮ್ಮೊಟ್ಟಿಗೆ ಅಣಿಯಾಗ್ತಾರೆ.
ಒಂದು ಈ ಕಡೆ ಒಂದು ಇಬ್ರು ಬನ್ನಿ. ಸೈಡ್ ವೈಸ್ ಪೊಸಿಷನ್ ತಗೊಳ್ಳಿ. ಆರ್ಗನೈಸರ್ಸ್ ಈಗ ನಮ್ಮೊಟ್ಟಿಗೆ ಮಾಸ್ಟರ್ ಶೋಗೆ ರ್ಯಾಂಪ್ ವಾಕ್ಗೆ ಅಣಿಯಾಗಿದ್ದಾರೆ. Rupalika, Priya, next, Rupalika. Okay, one more exit again. And a huge round of applause for all the beautiful ladies around here. कई लोग से exit again. कई लोग से हमारे आगे आगे front exit आगे. Thank you. My God, all ladies are just killing it. ತಾಂಡವ ನಾಟ್ಯ ಕೇಂದ್ರ ಬಳ್ಳಾರಿ ವತಿಯಿಂದ ಇದೀಗ ಒಂದು ನೃತ್ಯ ನಮ್ಮೊಟ್ಟಿಗೆ ಆ ನೃತ್ಯದ ನಂತರದಲ್ಲಿ ಹಾಗಾಗಿ ಅವರನ್ನ ಆತ್ಮೀಯವಾಗಿ ಈ ಸಮಾರಂಭದಲ್ಲಿ ಸತ್ಕರಿಸುವ ಕೃತಜ್ಞತಾ ಸನ್ಮಾನದೊಂದಿಗೆ ಧನ್ಯವಾದಗಳನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾದಂತಹ ಅವರಿಗೂ ಸಹ ಆತ್ಮೀಯವಾದಂತಹ ಪ್ರೀತಿಯ ಸನ್ಮಾನದೊಂದಿಗೆ ಈ ಕಾರ್ಯಕ್ರಮದ ಮುಖೇನ ವರ್ಲ್ಡ್ ಕಸ್ಟಮೈಸ್ ಕೋರ್ಸಸ್ ಫಾರ್ ಅವರ್ ಸ್ಟೂಡೆಂಟ್ಸ್ 25+ ಅವಾರ್ಡ್ ಆಗಮಿಸಿದ್ದಾರೆ. ದಿನೇಶ್ ಚರ್ಪಲ್ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.